So let us explore the ways to keep our mind strong in this COVID stress. I am giving you a few inputs, both parents and students. Please take it to your subconscious and understand them and try to implement them from this very minute. ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ನೆನಪಿಟ್ಕೊಳ್ಳಿ. ನನಗೆ 14 years of experience with dealing with parents and children ಇದೆ. ಜೊತೆಗೆ I am pursuing psychology, and not only that, I have prepared these few points which I am going to discuss now from the inputs of world-renowned psychologists, world-renowned clinical psychologists who deal with especially parenting. That's why ಒಂದು ಪಾಯಿಂಟ್ ನು ದಯವಿಟ್ಟು ಆರಾಮಾಗಿ ತಗೊಳಕ್ ಹೋಗಬೇಡಿ. ನಿಮಗೆ ನಿಜವಾಗ್ಲೂ ನಿಮ್ ಕೈಯಲ್ಲಿ ಇರೋ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದ್ರೆ ಇದರಲ್ಲಿ ಪ್ರತಿ ಒಂದನ್ನ ನೀವು ಫಾಲೋ ಮಾಡಬೇಕು. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್. ಸಿ ಮಾರ್ಕಸ್ ಅರ್ಲಿಯಸ್ ಅಂತ ಇವರು 100 AD ಅಲ್ಲಿ ಗ್ರೀಕ್ ಎಂಪರರ್ ಅಂಡ್ ಈಸ್ ಅ ಫಿಲಾಸಫರ್. He is one of the god emperors and is a philosopher. He says this simple thing: you have power over your mind, not on outside events. So please realize this, then you will find strength. Andre ನಮಗೆ ಕಂಟ್ರೋಲ್ ಇರೋದು ನಮ್ಮ ಮೈಂಡ್ ಮೇಲೆ ಹೊರತು ಹೊರಗೆ ಆಗ್ತಿರೋ ವಿಷಯಗಳ ಮೇಲೆ ಅಲ್ಲ. We don't have control on the things happening outside. We have control only on our mind. ಅದು ನಾವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಸ್ಟ್ರೆಂತ್ ಸಿಗುತ್ತೆ, ನಿಮಗೆ ಧೈರ್ಯ ಸಿಗುತ್ತೆ. ಇಟ್ಸ್ ಅ $1 million ಸ್ಟೇಟ್ಮೆಂಟ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. ಎಲ್ಲೋ ಏನೋ ನಡೀತಾ ಇದೆ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡು ನಾವು ಟೆನ್ಷನ್ ತಗೊಂಡ್ಬಿಟ್ರೆ, ಸಿ ವೆರಿ ಸಿಂಪಲ್, ಕೋವಿಡ್ ನ ನಾವು ಕಂಟ್ರೋಲ್ ಮಾಡಕ್ಕಾಗುತ್ತಾ? Entire world today, we are in 2020, we say medicine and technology has advanced to so much extent, genetic engineering has come to such a great halt. ಆದ್ರೂನು ಅದು ಸಿಕ್ಕಾಪಟ್ಟೆ ಮ್ಯೂಟೇಟ್ ಆಗ್ತಿರೋ ಒಂದು ವೈರಸ್ ನ ನಾವು ಕಂಟ್ರೋಲ್ ಮಾಡಿ ಅದನ್ನ ಸ್ಪ್ರೆಡ್ ಆಗದೆ ನಿಲ್ಸಕ್ ಆಗ್ತಿಲ್ಲ. ಸೊ ವೆನ್ ವಿ ಕೆನಾಟ್ ಕಂಟ್ರೋಲ್ ಕೋವಿಡ್, ಡೋಂಟ್ ಗೋ ಫಾರ್ ಕಂಟ್ರೋಲಿಂಗ್ ಇಟ್. ಕಂಟ್ರೋಲ್ ಅವರ್ ಮೈಂಡ್ ಫ್ರಮ್ ಬೀಯಿಂಗ್ ಅಫೆಕ್ಟೆಡ್ ಬೈ ಕೋವಿಡ್. ನಮ್ಮ ಮೈಂಡ್ ನ ಕೋವಿಡ್ ಸಿಚುವೇಶನ್ ಇಂದ ಅಫೆಕ್ಟ್ ಆಗಿ, ಟೆನ್ಷನ್ ಆಗಿ, ಡಿಪ್ರೆಸ್ ಆಗಿ, ಆಗ್ಬೇಕಾಗಿರೋ ಕೆಲಸ ಆಗದೆ ನಮ್ಮ ಲೈಫ್ ನ ಹಾಳು ಮಾಡ್ಕೊಳ್ದೆ ಇರೋ ತರ ನಮ್ಮ ಮೈಂಡ್ ಮೇಲೆ ನಾವು ಕಂಟ್ರೋಲ್ ಇಟ್ಕೋಬಹುದೇ ಹೊರತು ಹೊರಗೆ ನಡೀತಾ ಇರೋ ವಿಷಯದ ಮೇಲೆ ನಮ್ಗೆ ಯಾವುದೇ ಕಂಟ್ರೋಲ್ ಇರಲ್ಲ. ಕೂತ್ಕೊಂಡು ಅಯ್ಯೋ ಇವರು ಗವರ್ಮೆಂಟ್ ಅವ್ರೇನು ಡಿಸಿಷನ್ ತಗೊಂತಾ ಇಲ್ಲ, ಕಂಪನೀಸ್ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ಲ, ವ್ಯಾಕ್ಸಿನ್ ಇನ್ನೂ ಬರ್ತಾ ಇಲ್ಲ, ವಾಟ್ ಟು ಡೂ ಅಂತ ತಲೆ ಕೆಡಿಸ್ಕೊಂಡಿರೋದ್ರ ಬದಲು ಡಿಸ್ಪೈಟ್ ದಿಸ್ ವಾಟ್ ಕ್ಯಾನ್ ವಿ ಡೂ ಅಂತ ಯೋಚನೆ ಮಾಡಿದ್ರೇನೆ ನಾವು ಮುಂದೆ ಹೋಗಕ್ಕ. ಹ್ಯಾವಿಂಗ್ ಸೆಡ್ ದಟ್, ಫಸ್ಟ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇರೋ ಸಿಚುವೇಶನ್ ನ ಆಕ್ಸೆಪ್ಟ್ ಮಾಡಲೇಬೇಕು. ಇಲ್ಲಿ ತನಕ ಯಾವತ್ತೂ ಬರ್ದೇ ಇರೋ ಒಂದು ಸಿಚುವೇಶನ್ ನಮ್ಗೆ ಜನರೇಷನ್ಸ್ ಇಂದ ಯಾರು ನೋಡದೆ ಇರೋ ಒಂದು ಪೆಕ್ಯುಲಿಯರ್ ಪ್ಯಾಂಡಮಿಕ್ ನಮಗೆ ಬಂದಿದೆ. ದ ಲಾಸ್ಟ್ ಟೈಮ್ ಎನಿಬಡಿ ಸಾ ದಿಸ್ ವಾಸ್ ಎ ಸ್ಪ್ಯಾನಿಷ್ ಫ್ಲೂ, ವಿಚ್ ವಾಸ್ ಆಲ್ಸೋ ಡೇಂಜರಸ್. ಅಂಡ್ ಆ ಟೈಮಲ್ಲಿ ಈ ತರ ಅಲರ್ಟ್ನೆಸ್, ಲಾಕ್ ಡೌನ್ಸ್, ಕಮ್ಯುನಿಕೇಶನ್ ಸ್ಟ್ರಾಂಗ್ ಇಲ್ಲದೆ ಇರೋದ್ರಿಂದ crores of people died Spanish flu inda. Mahatma Gandhi also was one of the people who was affected by Spanish flu. Adre adadmele ashtu dodda pandemic yavattu irlilla. So for generations nobody has seen such pandemic. And idralli ati mukhyavada vishaya, ibru parents makkalu kelskoni, both parents and listen, parents and children listen carefully. ಈಗ ಪೇರೆಂಟ್ಸ್ ಗೆ ಸಾಕಷ್ಟು ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ತುಂಬಾ ನೋಡಿದ್ದಾರೆ. ಯಾವುದೋ ಒಂದು ಸಿಚುವೇಶನ್ ಬಂದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಇಂದ ನೀವು ಟ್ಯಾಕಲ್ ಮಾಡೋದು ನೋಡಿ ಮಕ್ಕಳು ಕಲ್ತ್ಕೊಂತಾರೆ. ಜನರಲಿ ಚಿಲ್ಡ್ರನ್ ಲರ್ನ್ ಫ್ರಮ್ ದಿ ಪೇರೆಂಟ್ಸ್ ಬೇಸ್ಡ್ ಆನ್ ಹೌ ಯು ಟ್ಯಾಕಲ್ ಸಿಚುವೇಶನ್ಸ್ ಯೂಸಿಂಗ್ ಯುವರ್ ಎಕ್ಸ್ಪೀರಿಯನ್ಸ್. ಆದ್ರೆ ಕೋವಿಡ್ ಇಸ್ ಸಚ್ ಎ ಸಿಚುವೇಶನ್ ವೇರ್ ನೋ ಪೇರೆಂಟ್ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಪ್ರೀವಿಯಸ್ಲಿ. No parent has seen lockdowns in the country previously. No parent has seen such a pandemic previously. Illiro makkala parents yare idru irodrinda nimgu experience illa, makkaligu experience illa. So for both of you it's a new experience. Let us accept that. Let us understand its limitations. Let us take it into mind that there is some disturbance in our life, but that is not for ourselves, it is for the entire world.
ಕೆಲವರು ಈ ಸಿಚುವೇಶನ್ ಅಲ್ಲಿ ನಾನೇ ಕೇಳಿದ್ದೀನಿ, ಐ ಹ್ಯಾವ್ ಲಿಸನ್ಡ್ ಪರ್ಸನಲಿ, ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ಎಷ್ಟೋ ಕಷ್ಟ ಪಡ್ತಾ ಇದೆ, ಎಲ್ಲ ಚೆನ್ನಾಗಿ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೆ, ಐ ವಾಸ್ ವೆರಿ ಮಚ್ ರೆಡಿ ಟು ಪ್ರೋಗ್ರೆಸ್ ಫ್ರಮ್ ದಿಸ್ ಇಯರ್, ಅಂತ ಅದ್ರಲ್ಲಿ ಇದು ಬಂತು ನಮ್ ಲೈಫ್ ನೇ ಹಾಳು ಮಾಡ್ಬಿಡ್ತು, ನನ್ಗೆ ಹಿಂಗ ಆಗ್ಬೇಕಾ, ವಾಟ್ ನಾನ್ಸೆನ್ಸ್ ಇಸ್ ದಿಸ್, ನನ್ಗೆ ಅದೃಷ್ಟನೇ ಇಲ್ಲ. ನಿಮ್ಗೊಬ್ಬರಿಗೆ ಆಗಿಲ್ಲ. ಇಟ್ ಡಿಡ್ ನಾಟ್ ಹ್ಯಾಪನ್ ಟು ಯು ಅಲೋನ್, ಇಟ್ ಹ್ಯಾಸ್ ಹ್ಯಾಪನ್ ಟು ದ ಎಂಟೈರ್ ವರ್ಲ್ಡ್. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಟ್ ಅಂಡ್ ಪ್ರೊಸೀಡ್. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಏನೇ ಆದ್ರೂನು, ಎಂತಾನೇ ಕೆಲಾಮಿಟಿ ಬಂದ್ರೂನು ಅದು ಪರ್ಮನೆಂಟ್ ಅಲ್ಲ. ಎಷ್ಟೊಂದು ದೇರ್ ವರ್ ಸಿಚುವೇಶನ್ಸ್ ವೇರ್ ಫ್ಲಡ್ಸ್ ಕೇಮ್, ಫ್ಲಡ್ಡ್ ಆಫ್ ದ ಎಂಟೈರ್ ವಿಲೇಜ್ ಆರ್ ಎಂಟೈರ್ ಸಿಟಿ, ವಿ ರಿವೈವ್ಡ್. ಲಾಸ್ಟ್ ಟೈಮ್ ಕೂರ್ಗಲ್ಲಿ ಬಂದಿರೋ ಫ್ಲಡ್ಸ್ಗೆ ಮನೆಗಳೇ ವಿತ್ ಫೌಂಡೇಶನ್ ಬಿದ್ದೋಗ್ಬೇಕಾದ್ರೆ ನೋಡಿ ಟೆನ್ಷನ್ ಆಗ್ಬಿಟ್ಟು ಕೂರ್ಗ್ ಮತ್ತೆ ವಾಪಸ್ ಬರುತ್ತೆ ಅನ್ಕೊಂಡು, ಅಂತ ಅದರಲ್ಲಿ ಸದ್ಯಕ್ಕೆ ಕೋವಿಡ್ ಸಿಚುವೇಶನ್ ಅಲ್ಲಿ ಸಹಿತ ಕೂರ್ಗಲ್ಲಿ ಟೂರಿಸ್ಟ್ ಇದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ರಿಸಾರ್ಟ್ಸ್ ಅವರು ಎನ್ಕ್ವೈರ್. ಎವ್ರಿಥಿಂಗ್ ಈಸ್ ಬ್ಯಾಕ್ ಇನ್ ಪೊಸಿಷನ್. ಈಗ ಸಮಸ್ಯೆ ಎಲ್ಲಾಗುತ್ತಪ್ಪ ಅಂದ್ರೆ, ಒಂದು ಕೆಲಾಮಿಟಿ ಸಿಚುವೇಶನ್ ಅಲ್ಲಿ ಸಿಗಾಕೊಂಡಾಗ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡು ಡಿಪ್ರೆಸ್ ಆಗ್ಬಿಟ್ಟು ವರ್ಕ್ ಮಾಡೋದು ಮಕ್ಕಳಿಗೆ ಇದು ವೆರಿ ಇಂಪಾರ್ಟೆಂಟ್. ಬಿಕಾಸ್ ಪೇರೆಂಟ್ಸ್ ದೇ ಆರ್ ಡೂಯಿಂಗ್ ದೇರ್ ಜಾಬ್, ಐ ನೋ ದಟ್. ಎಜುಕೇಶನ್ ಇಂಡಸ್ಟ್ರಿ ಬಿಟ್ರೆ ಮಿಕ್ಕಿದ ಇಂಡಸ್ಟ್ರೀಸ್ ಎಲ್ಲ ಆಕ್ಟಿವ್ ಆಗಿದೆ. ಸೊ ಪೇರೆಂಟ್ಸ್ ಆರ್ ಆಬ್ವಿಯಸ್ಲಿ ಡೂಯಿಂಗ್ ದೇರ್ ಜಾಬ್, ಐ ನೋ ದಟ್. ಬಟ್ ಮಕ್ಕಳಿಗೆ ಸ್ಕೂಲ್ ಇಲ್ಲದೆ ಇರೋದ್ರಿಂದ ದೇ ಆರ್ ವರಿಡ್. ಫ್ಯೂ ಚಿಲ್ಡ್ರನ್ ದೇ ಆರ್ ಎಂಜಾಯಿಂಗ್, ಸ್ಕೂಲ್ ಓಪನ್ ಆದಾಗ ನೋಡ್ಕೊಳ್ಳೋಣ ಅಂತ. ಫ್ಯೂ ಚಿಲ್ಡ್ರನ್ ದೇ ಆರ್ ವರಿಡ್, ಅಯ್ಯೋ ಸ್ಕೂಲ್ ಇಲ್ಲದೆ, ಈ ಆನ್ಲೈನ್ ಕ್ಲಾಸ್ ಅಲ್ಲಿ ಸರಿಯಾಗಿ ಅರ್ಥ ಆಗ್ತಿಲ್ಲ, ಸೊ ಏನ್ ಮಾಡೋಣ, ವಿ ಆರ್ ಅನೇಬಲ್ ಟು ಫಾಲೋ ನೆಟ್ವರ್ಕ್ ಇಶ್ಯೂಸ್, ಅದು ಇದು ಅಂತ ಡಿಸ್ಕನೆಕ್ಟ್ ಆಗ್ತಾ ಇರುತ್ತೆ. ಸೊ I am getting depressed, so I am not doing anything for my life. ಈ ತರ ಆಗ್ಬಿಟ್ರೆ ಏನಾಗುತ್ತೆ, ಪ್ಯಾಂಡಮಿಕ್ 1 year ಇರ್ಬೋದು, 8 months ಇರ್ಬೋದು, 9 months ಇರ್ಬೋದು. ರೀಓಪನ್ ಆದ್ಮೇಲೆ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ನೀವ್ ಏನ್ ಮಾಡ್ತೀರಾ? ಚಿಲ್ಡ್ರನ್, ಪ್ಲೀಸ್ ಲಿಸನ್ ವೆರಿ ಕೇರ್ಫುಲಿ. ವಾಟ್ ಎವರ್ ಯು ಡೂ ಡ್ಯೂರಿಂಗ್ ದಿಸ್ ಪ್ಯಾಂಡಮಿಕ್ ಟೈಮ್ strongly affects on how you would perform and progress post pandemic. So whoever is depressed or whoever is finding this pandemic as a honeymoon, picnic, and simply enjoying their time, or being depressed and not doing anything, will suffer a lot after you come back from pandemic. How much you will suffer andre, an 8th class student may not be becoming strong enough academically as well as mentally to join 9th class. A 9th may not be strong enough academically and mentally to join 10th class, and you don't want to lose a valuable 1 academic year. And parents gu makkalgu clear agi matte helta idini, I am telling all the parents and children again, there will be no cancellation of academic year whatever may come. Our Karnataka government successfully conducting SSLC exams, successfully conducting pending English second PUC exam, successfully conducting CET, then central government conducting NEET, JEE, all the exams. Conduct ಮಾಡಿದ್ದಾಯ್ತು, ರಿಸಲ್ಟ್ ಕೊಟ್ಟಿದ್ದಾಯ್ತು, ಕೌನ್ಸಿಲಿಂಗ್ ಕಂಡಕ್ಟ್ ಮಾಡಿದ್ದಾಯ್ತು. ಆಲ್ರೆಡಿ ಮಕ್ಕಳು MBBS, ಇಂಜಿನಿಯರಿಂಗು, IITs, NITs, ಏಮ್ಸ್ ಎಲ್ಲ ಕಡೆ ಸೇರ್ತಾ ಇದ್ದಾರೆ. That means government and management has made online classes official. ಸಿಚುವೇಶನ್ ಚೆನ್ನಾಗಿ ಸ್ಕೂಲ್ ಬರೋ ಸಿಚುವೇಶನ್ ಇದ್ರೆ ಕರೆದು ಬಿಟ್ಟು ರಿವಿಷನ್ ಕ್ಲಾಸಸ್ ಮಾಡಿ ಎಕ್ಸಾಮ್ ಮಾಡ್ತಾರೆ. If situation is not good, online classes in the Sida you may have to go to exam hall also, especially 10th class students I am telling. So please understand that and consider this as a gift of time. Andre nanna uddesha enu, morning you wake up, you travel to school, then spend in school, come back, travel back home. So much time you had to spend. Now I was asking sister about the online timetable. I could notice latest by 12:45, 8th hour ge no 11:30 ge 9th and 10th class by 12:45 the classes are finishing. So you can see large amount of time available with us now. ಆ ಟೈಮ್ ನ ಒಂದು ಗಿಫ್ಟ್ ತರ ನೋಡಿ ಅಷ್ಟೇ ಬಿಟ್ಟು ಈ ಪ್ಯಾಂಡಮಿಕ್ ನ ಒಂದು ಕರ್ಸ್ ತರ ನೋಡಕ್ ಹೋಗ್ಬೇಡಿ. ಬಿಫೋರ್ ಐ ಪ್ರೊಸೀಡ್ ಟು ದ ನೆಕ್ಸ್ಟ್, ಈ ವಿಷಯನ ಸ್ವಲ್ಪ ಅರ್ಥ ಮಾಡ್ಸಕ್ಕೆ, ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದಿಸ್,
I'll narrate a small story written by an English author named Edward de Bono. Edward de Bono, he generally writes stories based on out of box thinking, lateral thinking. See, two guys had to move from one village to the other village, maybe olden days. They were moving from two guys were moving from one village to the other village, for which they had to cross a thick jungle, very thick forest. ಒಂದು ದೊಡ್ಡ ಕಾಡನ್ನ ಕ್ರಾಸ್ ಮಾಡಿಕೊಂಡು ಅವರು ಹೋಗ್ಬೇಕಾಗಿತ್ತು. ಸಿ ಕಾಡು ಅಂದ ತಕ್ಷಣ ವೈಲ್ಡ್ ಅನಿಮಲ್ಸ್ ವಿಲ್ ಬಿ ದೇರ್, ನಮ್ ಗುಂಡ್ಲಪೇಟ್ ಅಂತದು. ಸೊ ಹುಷಾರಾಗಿ ಹಿಂದೆ ಮುಂದೆ ನೋಡ್ಕೊಂಡು ಎಲ್ಲಾ ಕಡೆ ನೋಡ್ಕೊಂಡು ಹುಷಾರಾಗಿ ಹೋಗ್ತಾ ಇದ್ರು. ಸಡನ್ಲಿ ಬಿಫೋರ್ ದೆಮ್ ಇನ್ ದ ಬುಷಸ್, ಸ್ವಲ್ಪ ದೂರ ಮರಗಳ ಮಧ್ಯದಲ್ಲಿ ಬುಷಸ್ ಅಲ್ಲಿ ದೇ ಸಾ ಎ ಲಯನ್ ರೆಸ್ಟಿಂಗ್. ಒಂದು ಸಿಂಹ ಕುತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತಾ ಇತ್ತು. ಲಯನ್ ಇನ್ ಫಾರೆಸ್ಟ್, ಲಯನ್ ಇನ್ ಝೂ ಈಸ್ ವೆರಿ ಫನ್ನಿ, ಬೇಕಾದ್ರೆ ಅದ್ರ ಮೇಲೆ ಕಲ್ಲು ಹಾಕಿ ಆಟ ಆಡ್ತಾರೆ. ಬಟ್ ಲಯನ್ ಇನ್ ಫಾರೆಸ್ಟ್, ಇಟ್ ಈಸ್ ದಿ ಕಿಂಗ್ ಆಫ್ ದಿ ಫಾರೆಸ್ಟ್, ಆಬ್ವಿಯಸ್ಲಿ ಟೆನ್ಷನ್ ಆಗುತ್ತೆ. ಇಷ್ಟೊಂದು ಟೆನ್ಷನ್ ಅಲ್ಲಿ ಆ ಇಬ್ರಲ್ಲೊಬ್ಬ ಸಡನ್ ಆಗಿ ಹಾಕೊಂಡಿರೋ ಚಪ್ಪಲಿ ಬಿಸಾಕ್ಬಿಟ್ಟು ಬ್ಯಾಗ್ ಇಂದ ರನ್ನಿಂಗ್ ಶೂಸ್ ತೆಗೆದು, ಏನಕ್ಕೆ ರನ್ನಿಂಗ್ ಶೂಸ್ ಇಟ್ಕೊಂಡಿದ್ನೋ ಗೊತ್ತಿಲ್ಲ, ಬ್ಯಾಗ್ ಇಂದ ರನ್ನಿಂಗ್ ಶೂಸ್ ತೆಗೆದು ಈ ಸ್ಟಾರ್ಟೆಡ್ ವೇರಿಂಗ್ ರನ್ನಿಂಗ್ ಶೂಸ್. ಇಷ್ಟು ಟೆನ್ಷನ್ ಅಲ್ಲಿ ಪಕ್ಕದವನಿಗೆ ನಗು ಬಂತು. ಲವ್, ವಾಟ್ ಡು ಯು ಥಿಂಕ್? ಬೈ ವೇರಿಂಗ್ ರನ್ನಿಂಗ್ ಶೂಸ್ ಡು ಯು ಥಿಂಕ್ ಯು ಕ್ಯಾನ್ ರನ್ ಫಾಸ್ಟರ್ ದ್ಯಾನ್ ಲಯನ್? Then the first fellow smiled and answered, I am not planning to run faster than lion. I am planning to run faster than you so that lion shall catch you and I shall escape. ನಾನು ಲಯನ್ ಗಿಂತ ಜೋರಾಗಿ ಓಡಕ್ ನೋಡ್ತಾ ಇಲ್ಲ, ನಿನ್ಗಿಂತ ಜೋರಾಗಿ ಓಡಕ್ ನೋಡ್ತಾ ಇದ್ದೀನಿ, ಸೋ ದಟ್ ಲಯನ್ ನಿನ್ನ ಕ್ಯಾಚ್ ಮಾಡ್ಲಿ, ನಾನು ಎಸ್ಕೇಪ್. ಅಫ್ಕೋರ್ಸ್ ಫ್ರೆಂಡ್ಶಿಪ್ ವೈಸ್ ನೋಡಿದ್ರೆ ಬ್ಯಾಡ್ ಎಕ್ಸಾಂಪಲ್, ಬಟ್ ಇದರಲ್ಲಿ ಎಸೆನ್ಸ್ ಅರ್ಥ ಮಾಡಿಸ್ತೀನಿ. ಅಂತ ಒಂದು ಟೆನ್ಷನ್ ಸಿಚುವೇಶನ್ ಅಲ್ಲಿ ನಮ್ಮ ಮೈಂಡೇ ಬ್ಲಾಂಕ್ ಆಗ್ಬಿಡುತ್ತೆ. ಬಟ್ ಇವನು ಮೂರು ವಿಷಯ ಯೋಚನೆ ಮಾಡಿದಾನೆ. ಒಂದು, ದ ಫ್ರೆಂಡ್ ಡಸಂಟ್ ಹ್ಯಾವ್ ರನ್ನಿಂಗ್ ಶೂಸ್, ಐ ಹ್ಯಾವ್ ದೆಮ್, ಇಫ್ ಐ ವೇರ್ ಐ ಕ್ಯಾನ್ ರನ್ ಫಾಸ್ಟರ್. ಎರಡು, ದೀಸ್ ಅನಿಮಲ್ಸ್ ಡೋಂಟ್ ಹಂಟ್ ಫಾರ್ ಫನ್, ದೇ ಹಂಟ್ ಫಾರ್ ಫುಡ್. ಲಯನ್ ಹಂಟ್ಸ್ ಓನ್ಲಿ ಒನ್ಸ್ ಎ ವೀಕ್. ಒಂದು ಬೈಟ್ ಸಿಕ್ಕಿದ್ರೆ ಫಾರ್ 1 week ಇಟ್ ಸ್ಟೋರ್ಸ್ ದಟ್ ಬೈಟ್ ಅಂಡ್ ಡಸಂಟ್ ಹಂಟ್ ಎನಿಮೋರ್. ಕೇವಲ ಆ ಬೈಟ್ ನ ಇಟ್ಕೊಂಡು ಮುಂದೆ ಅದು ಒಂದು ವಾರ ರೆಸ್ಟ್ ತಗೊಂಡು. ಸೊ ಇಫ್ ಇಟ್ ಕ್ಯಾಚಸ್ ದಿ ಅದರ್ ಫೆಲೋ, ಐ ಕ್ಯಾನ್ ಎಸ್ಕೇಪ್ because lion will not be trying to simply catch me. ಅಷ್ಟೊಂದು ಟೆನ್ಷನ್ ಅಲ್ಲಿ ಇಷ್ಟೊಂದು ಯೋಚನೆ ಎಲ್ಲಿಂದ ಬಂತು? ಬಿಕಾಸ್ lion is a new challenge for him, challenges are not new for him. lion ಅನ್ನೋದು ಒಂದು ಹೊಸ ಕಷ್ಟ ಅವನಿಗೆ, ಬಟ್ ಕಷ್ಟ ಅನ್ನೋದು ಹೊಸದಲ್ಲ. ಅದೇ ತರ ಸೊ ಈ ತರ ನಾವು ಯೋಚನೆ ಮಾಡ್ಬೇಕು. ಕೋವಿಡ್ ಪ್ಯಾಂಡಮಿಕ್ ಅನ್ನೋದು ಒಂದು ಹೊಸ ಕಷ್ಟ, ಆದ್ರೆ ಕಷ್ಟಗಳನ್ನೋದು ನಮ್ಗೆ ಹೊಸದಲ್ಲ, ಎಷ್ಟೊಂದು ನೋಡಿದ್ದೀವಿ ಲೈಫ್ ಇರೋದ್ರಿಂದ. ಇದನ್ನು ಲೈಕ್ ಮೆನಿ ಪ್ರಾಬ್ಲಮ್ಸ್ ವಿ ಫೇಸ್ಡ್ ಇನ್ ಲೈಫ್ ಅಂತ, ಇದನ್ನು ಒನ್ ಆಫ್ ದಿ ಪ್ರಾಬ್ಲಮ್ಸ್ ತರ ನೋಡೋದು ಶುರು ಮಾಡಿದ್ರೆ ಪೀಸ್ಫುಲ್ ಆಗಿ ಇದನ್ನ ಟ್ಯಾಕಲ್ ಮಾಡ್ತೀವಿ. ಇದು ನಮ್ಮ ಲೈಫ್ ನ ಹ್ಯಾಂಪರ್ ಮಾಡಕ್ಕೆ ನಾವು ಬಿಡಲ್ಲ. ಓಕೆ, ಸೊ ಇದರಲ್ಲಿ ಇಂಪಾರ್ಟೆಂಟ್ ಕನ್ಕ್ಲೂಷನ್ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಏನಂದ್ರೆ, COVID pandemic is neither a picnic for you nor a depression period for you. COVID pandemic ನಿಮಗೆ ಪಿಕ್ನಿಕ್ ಆಗಬಾರ್ದು, ಡಿಪ್ರೆಷನ್ ಪೀರಿಯಡ್ ಆಗಬಾರ್ದು. ಇಟ್ ಶುಡ್ ಬಿ ಆಸ್ ನಾರ್ಮಲ್ ಆಸ್ ದಿ ರೆಸ್ಟ್ ಆಫ್ ದಿ ಡೇಸ್. ಅದಕ್ಕೆ ನಾವು ನಮಗೆ ಬೇಕಾಗಿರೋ ಇನ್ಪುಟ್ಸ್ ಏನಿದೆ ನಾವು ಮಾಡ್ಕೊಂಡು ಮುಂದುವರಿಬೇಕು. ಇಲ್ಲ ಅಂದ್ರೆ ನಮ್ಮ ಪ್ರೋಗ್ರೆಸ್ ನ ನಾವೇ ಹಾಳು ಮಾಡ್ಕೊಂಡಾಗ